ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕಲಿಯುಗದ ಕಾಮಧೇನುವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠಗಳಲ್ಲಿ ಕೊಡುವಂತಹ ಮಂತ್ರಾಕ್ಷತೆಯು ತುಂಬ ಶ್ರೇಷ್ಠ ಹಾಗೂ ಶಕ್ತಿಯುತವಾದದ್ದು. ಮಂತ್ರಾಕ್ಷತೆ ಎಂದರೆ ಮಂತ್ರಿಸಿದ ಅಕ್ಷತೆ. ಎಲ್ಲ ರಾಯರ ಮಠಗಳಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ಕೊಡುತ್ತಾರೆ. ರಾಯರ ಮಂತ್ರಾಕ್ಷತೆ ಇರುವ ಕಡೆ ದುಷ್ಟಶಕ್ತಿಗಳು ಇರುವುದಿಲ್ಲ. ಹಾಗೆಯೇ ವಿಜಯ ಸಹ ನಿಮ್ಮದಾಗಿರುತ್ತದೆ. ರಾಯರ ಮಠಗಳಿಗೆ ಹೋದಾಗ ಮೊದಲು ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಕೊನೆಗೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು. ಮಂತ್ರಾಕ್ಷತೆಯನ್ನು ನಮ್ಮ ಬಳಿ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ತಲೆ ಮೇಲೆ 2 ಅಕ್ಷತೆ ಕಾಳನ್ನು ಹಾಕಿಕೊಳ್ಳಬೇಕು. ಪೂರ್ತಿ ಅಕ್ಷತೆ ಕಾಳನ್ನು ಹಾಕಿಕೊಳ್ಳುವುದರಿಂದ ಕೆಳಗಡೆ ಬಿದ್ದು ಹೋಗುತ್ತದೆ. ಹಾಗೆ ಕೆಳಗಡೆ ಬಿದ್ದರೆ ತುಳಿಯಬಾರದು. ಆದ್ದರಿಂದ 2 ಅಕ್ಷತೆ ಕಾಳನ್ನು ನಮ್ಮ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಇನ್ನು ಮಿಕ್ಕಿದ ಮಂತ್ರಾಕ್ಷತೆಯನ್ನು ನಮ್ಮಲ್ಲಿಯೇ ಬಲಭಾಗದಲ್ಲಿಟ್ಟುಕೊಳ್ಳಬೇಕು. ಹಾಗೆ ನಂತರ ಮನೆಗೆ ತಂದು ರಾಯರ ಬಳಿ ಇಟ್ಟು ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಇನ್ನು ಮಂತ್ರಾಕ್ಷತೆ ಎಂದರೆ ರಾಯರ ಸ್ವರೂಪ. ಹಾಗೆ ಪ್ರತಿದಿನ ಪೂಜೆ ಮಾಡುವಾಗ ರಾಯರನ್ನು ಸ್ಮರಿಸುತ್ತಾ 2 ಕಾಳಷ್ಟು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಳ್ಳುವುದು ತುಂಬ ಒಳ್ಳೆಯದು. ಇನ್ನು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಹೋಗಬೇಕಾದರೆ ಆ ಒಂದು ಮಂತ್ರಾಕ್ಷತೆಯನ್ನು ನಮ್ಮ ಜೊತೆಗೆ ಬಲಭಾಗದಲ್ಲಿಟ್ಟುಕೊಂಡು ರಾಯರನ್ನು ಸ್ಮರಿಸುತ್ತಾ ತೆಗೆದುಕೊಂಡು ಹೋದಲ್ಲಿ ಆ ಒಂದು ಕೆಲಸದಲ್ಲಿ ಯಶಸ್ವಿ ಸಿಗುತ್ತದೆ. ಹಾಗೆ ಪ್ರಯಾಣ ಮಾಡುವಾಗ ಸಹ ಆ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋದರೆ ಯಾವುದೇ ತೊಂದರೆಯಾಗುವುದಿಲ್ಲ. ಹಾಗೆ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವುದರಿಂದ ಸರ್ವ ದೋಷಗಳು ಸಹ ನಿವಾರಣೆಯಾಗಿ ಯಾವುದೇ ಒಂದು ದುಷ್ಟಶಕ್ತಿಗಳು ಸಹ ಬರುವುದಿಲ್ಲ. ಈ ಒಂದು ಮಂತ್ರಾಕ್ಷತೆ ಇದ್ದರೆ ಶ್ರೀರಕ್ಷೆ ಇದ್ದಂತೆ ಎಂಬುದು ಸತ್ಯವಾಗಿದೆ. ಇನ್ನು ರಾಯರನ್ನು ನಂಬಿದವರನ್ನು ಖಂಡಿತವಾಗಿಯೂ ಸಹ ಎಂದೂ ಕೈಬಿಡುವುದಿಲ್ಲ ಎಂಬುದು ಸತ್ಯವಾದ ಮಾತು. ಹೀಗೆ ಈ ಒಂದು ಮಂತ್ರಾಕ್ಷತೆಯು ತನ್ನದೇ ಆದ ಮಹತ್ವ ಹೊಂದಿದೆ.